ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ವೇದಾಭಿಮಾನಿಗಳೇ, ವೇದಮಂತ್ರಾಸಕ್ತರೇ, ಭಾರತೀಯ ನೆಲದಲ್ಲಿ ಅರಳಿರತಕ್ಕಂತಹ ಪ್ರಪಂಚದ ಪ್ರಪ್ರಥಮ ಜ್ಞಾನದ ದಾಖಲಾತಿಯಾಗಿರತಕ್ಕಂತಹ ವೈದಿಕ ಮಂತ್ರಗಳ ಹಿನ್ನೆಲೆಯ ಆಧಾರವೊಂದನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ ಕುಳಿತಿರತಕ್ಕಂತಹ ಧರ್ಮಾಸಕ್ತರೇ, ವೇದಗಳಲ್ಲಿ ಅದರಲ್ಲಿಯೂ ಅತ್ಯಂತ ಪ್ರಾಚೀನತಮವಾಗಿರತಕ್ಕಂತಹ ಋಗ್ವೇದದಲ್ಲಿ 10,552 ಮಂತ್ರಗಳು ಉಂಟು. ಆ ಇಡೀ ಮಂತ್ರ ಸಮೂಹವನ್ನು 10 ಮಂಡಲಗಳಾಗಿ ವಿಭಜಿಸಿದ್ದಾರೆ. ಆಶ್ಚರ್ಯ ಏನು ಅಂದರೆ, ಆ ಋಗ್ವೇದ ಮಂತ್ರದ ಆರಂಭ ಆಗತಕ್ಕದ್ದೇ ಒಂದು ಅತ್ಯದ್ಭುತವಾಗಿರತಕ್ಕಂತಹ ಛಂದಸ್ಸಿನಿಂದ. ಬರೀ ಋಗ್ವೇದ ಏನು, ಯಜುರ್ವೇದ ಸಾಮವೇದಗಳು ಆರಂಭವಾಗುವುದು ಅದೇ ಛಂದಸ್ಸಿನಿಂದ. ಏನದು ಛಂದಸ್ಸು ಛಂದಸ್ಸು ಅಂತ ನಾನು ಮಾತನಾಡ್ತಾ ಇದ್ದೀನಲ್ಲ ಅಂದರೆ, ಆ ಛಂದಸ್ಸು ಮಂತ್ರವಾಗಿ, ಮಂತ್ರರಾಜವಾಗಿ, ಋಗ್ವೇದದ ರುಚಿಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾಗಿ, ಅತ್ಯಂತ ಬೃಹತ್ತಾಗಿರತಕ್ಕಂತಹ ಮಂತ್ರವಾಗಿ ಪ್ರಸಿದ್ಧವಾಗಿ ಬಿಡ್ತು. ಆ ಮಂತ್ರದ ಅಧಿದೇವತೆಗಿನ್ನ ಮಂತ್ರವೇ ಹೆಸರುವಾಸಿಯಾಗಿ ಬಿಟ್ಟು, ಆ ಮಂತ್ರದಲ್ಲಿ ಪೂಜಿತವಾಗಬೇಕಾದ, ಅನುಷ್ಠಾನಿಸಬೇಕಾದ, ಜಪ ಮಾಡಬೇಕಾದ ಆ ಮೂಲ ಶಕ್ತಿಗಿನ್ನ, ಆ ಮೂಲ ಶಕ್ತಿಯನ್ನು ತನ್ನ ಪಾತ್ರದಲ್ಲಿ ಹೊಂದಿದಂತಹ ಆ ಛಂದಸ್ಸು ವಿಶ್ವವಿಖ್ಯಾತವಾಗಿ ಬಿಡ್ತು. ಹೌದು, ವಿಶ್ವವಿಖ್ಯಾತವಾಯಿತು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಭಾರತದ ಸುಸಂಸ್ಕೃತ ಮಂದಿ ಪ್ರಪಂಚದಲ್ಲೆಲ್ಲ ವಿಸ್ತೃತವಾಗಿ ಪ್ರಸರಿಸಿ ಅದು ಪ್ರಪಂಚಗಾಮಿಯಾಗಿಬಿಡ್ತು. ಹಾಗಾದರೆ ಈ ಸುಸಂಸ್ಕೃತರ, ಪ್ರಪಂಚದಲ್ಲೆಲ್ಲ ವ್ಯಾಪಿಸಿದವರ, ಭಾರತದಲ್ಲಿ ಮೇರುವಿನಲ್ಲಿ ಪ್ರತಿಷ್ಠಿತರಾದಂತಹ ಈ ಸಾಂಸ್ಕೃತಿಕ ಜನಾಂಗದ ಸುಸಂಸ್ಕೃತಿಗೆ, ಅವರ ಜ್ಞಾನವರ್ಧನೆಗೆ, ಅವರ ವ್ಯಾಪ್ತಿಗೆ, ಅವರ ಅರಿವಿಗೆ ಮೂಲ ಕಾರಣವಾದದ್ದು ಯಾವುದು? ಒಂದು ಅರ್ಥದಲ್ಲಿ ವೇದಗಳು. ಆ ವೇದಗಳಲ್ಲಿ ಋಗ್ವೇದದಲ್ಲಿ 3ನೇ ಮಂಡಲ, ಆ 3ನೇ ಮಂಡಲದಲ್ಲಿ 62ನೇ ಸೂಕ್ತ, ಆ 62ನೇ ಸೂಕ್ತದಲ್ಲಿ 5ನೇ ಅನುವಾಕ, ಆ 5ನೇ ಅನುವಾಕದಲ್ಲಿ ಬರತಕ್ಕಂತಹ 10ನೇ ಮಂತ್ರ. ಈ 10ನೇ ಮಂತ್ರ ಇಡೀ ಭಾರತದಲ್ಲಿ ಭಾರತೀಯರನ್ನೆಲ್ಲ ಒಟ್ಟು ಮಾಡಿಬಿಟ್ಟಿದೆ. ಈ 10ನೇ ಮಂತ್ರದ ಪ್ರಭಾವದಿಂದಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಪ್ರತಿನಿತ್ಯ ಕೋಟಿ 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 ಮಂದಿ ಆ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ, ತಮ್ಮ ಬದುಕಿನ ಭಾಗ್ಯದ ಬೆಳಕನ್ನು ಕಂಡುಕೊಂಡಿದ್ದಾರೆ. ಅವನು ವಿದ್ಯಾರ್ಥಿ ಇರಲಿ, ಒಬ್ಬ ಗೃಹಸ್ಥ ಇರಲಿ, ವ್ಯಾಪಾರಸ್ಥ ಇರಲಿ, ತಾಂತ್ರಿಕಜ್ಞ ಇರಲಿ, ಸನ್ಯಾಸಿ ಇರಲಿ, ಯಾವನೇ ಇರಲಿ, ಯಾರು ಯಾರು ತಮ್ಮ ತಮ್ಮ ವೃತ್ತಿಗಳಲ್ಲಿ ಅಧಿಕೃತರಾಗಬೇಕಿದೆಯೋ, ಊರ್ಧ್ವಗಾಮಿಗಳಾಗಬೇಕಿದೆಯೋ, ಯಾರು ತಮ್ಮ ರಂಗದಲ್ಲಿ ತಮ್ಮ ಹೆಸರು ಹೊಳೆಯಬೇಕು ಅನ್ನತಕ್ಕಂಥ ಅಪೇಕ್ಷೆ ಇದೆಯೋ, ಅಂತಹವರೆಲ್ಲ ಸಂಕಲ್ಪಪೂರ್ವಕವಾಗಿ ಈ ಮಂತ್ರವನ್ನು ಅನುಷ್ಠಾನ ಮಾಡಿಬಿಟ್ಟರೆ
ತಮ್ಮ ಜೀವನದಲ್ಲಿ ಏನೆಲ್ಲ ಸಾಧಿಸಬಹುದೋ ಅದೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ದಿವ್ಯ ಭವ್ಯವಾಗಿರತಕ್ಕಂತಹ ಮಂತ್ರ ಗಾಯತ್ರಿ ಮಂತ್ರ. ವಾಸ್ತವವಾಗಿ ಅದು ಗಾಯತ್ರಿ ಮಂತ್ರವಲ್ಲ, ಅದು ಸವಿತೃ ಮಂತ್ರ. ಈಗಾಗಲೇ ಹೇಳಿದೆ ನಾನು, ಆ ಮಂತ್ರದ ಪ್ರಭಾವದಿಂದಾಗಿ ಒಂದು ಪಾತ್ರವಿದ್ದರೆ ಆ ಪಾತ್ರೆಯ ಒಳಗೆ ಒಂದು ದ್ರವ್ಯ ಇರುತ್ತೆ. ದ್ರವ್ಯ ಪ್ರಧಾನ, ಆದರೆ ಪಾತ್ರವೇ ಸುವರ್ಣ ಥಾಲಿಯಾಗಿ ಬಿಟ್ಟರೆ ಆ ಸುವರ್ಣ ಥಾಲಿಯೇ ಪ್ರಸಿದ್ಧವಾಗಿ ಬಿಡುತ್ತೆ. ಹೀಗಾಗಿ ಸವಿತೃ ಮಂತ್ರವಾದರೂ ಗಾಯತ್ರಿ ಮಂತ್ರ ಅನ್ನತಕ್ಕಂತಹ ಹೆಗ್ಗಳಿಕೆ ಆ ಮಂತ್ರಕ್ಕೆ ಬಂದು ಆ ಗಾಯತ್ರಿ ಎನ್ನತಕ್ಕಂಥದ್ದು ಭಾರತವನ್ನು ವ್ಯಾಪಿಸಿಬಿಟ್ಟಿದೆ. ಕಾಶಿಯಲ್ಲಿ ಇರತಕ್ಕಂತಹ ಒಬ್ಬ ಪಂಡಿತ ಮಂತ್ರವನ್ನು ಉಚ್ಚಾರ ಮಾಡಿ ಮಂತ್ರಾರ್ಥವನ್ನು ಅರ್ಥೈಸಿ ಅರ್ಘ್ಯಪ್ರದಾನ ಮಾಡಬಹುದು ಸೂರ್ಯನಿಗೆ. ಆದರೆ ಯಾವುದೋ ಒಂದು ಹಳ್ಳಿಯಲ್ಲಿರತಕ್ಕಂಥ ಒಬ್ಬ ರೈತ ಕೂಡ ಬೆಳಿಗ್ಗೆ ಎದ್ದು ತನ್ನ ಜಮೀನಿನ ಹತ್ತಿರಕ್ಕೆ ಹೋಗಬೇಕಾಗಿದ್ದರೆ ಅವನಿಗೆ ಮಂತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆದರೂ ಸೂರ್ಯನ ಕಡೆಗೆ ಕೈ ಎತ್ತಿ ನಮಸ್ಕಾರ ಮಾಡಿ ಹೋಗ್ತಾನೆ. ನನಗೆ ಈ ಎರಡರಲ್ಲಿಯೂ ವ್ಯತ್ಯಾಸವಿಲ್ಲ. ಜನಪದರೊಬ್ಬ ಮುಗ್ಧನಾಗಿ ಮಾಡತಕ್ಕಂತಹ ನಮಸ್ಕಾರದ ಗುರಿ ಯಾವುದೋ, ಇಲ್ಲೊಬ್ಬ ವೈದಿಕ ವಿದ್ವಾಂಸ ಮಂತ್ರೋಚ್ಚಾರ ಮಾಡತಕ್ಕಂಥ ಅದರ ಗುರಿಯು ಅದೇ ಒಂದೇ. ಹಾಗಾದರೆ ಏನಿದು ಗಾಯತ್ರಿ? ಯಾತಕ್ಕೆ ಇದಕ್ಕೆ ಅಷ್ಟು ಪ್ರಸಿದ್ಧಿ? ಇದನ್ನು ಕಂಡಿದ್ದು ಯಾರು? ಅದರ ವೈಶಿಷ್ಟ್ಯ ಏನು? ವೈದಿಕ ಪ್ರಪಂಚದಲ್ಲಿ ಬಹುದೊಡ್ಡ ಕ್ರಾಂತಿಕಾರಕ ವ್ಯಕ್ತಿತ್ವ ಇದ್ದದ್ದು ವಿಶ್ವಾಮಿತ್ರ ಮಹರ್ಷಿಗಳಿಗೆ. ಕ್ಷತ್ರಿಯರಾಗಿದ್ದವರು ತಮ್ಮ ಸಾಧನೆಯಿಂದ ಬ್ರಾಹ್ಮಣನಾಗಿ ಋಷಿಯಾಗಿ ಮಹರ್ಷಿಯಾಗಿ ಬ್ರಹ್ಮರ್ಷಿಯಾದ. ನಮ್ಮ ವೇದಗಳೆಲ್ಲ ಬರದಂತಹವೂ ಅಲ್ಲ. ಶ್ರೀ ಶ್ರೀ ಸಾಯಣಾಚಾರ್ಯರು ಋಗ್ವೇದ ಭಾಷ್ಯ ಭೂಮಿಕೆಯನ್ನು ಬರೆಯುವಾಗ ಹೇಳ್ತಾರೆ, ಋಗ್ವೇದ ತುಂಬಿರತಕ್ಕಂಥದ್ದು ಋಷಿಗಳ ದರ್ಶನ. ಋಷಿ ಅಂದರೆ ಯಾರಯ್ಯ? ಋಷಿ ಎನ್ನುವುದರ ಅರ್ಥ ಏನಯ್ಯ? ಅತೀಂದ್ರಿಯತ್ವಾತ್ ಈಶ್ವರಾನುಗ್ರಹೇಣ ಪ್ರಥಮತೋ ದರ್ಶನಾತ್ ಋಷಿತ್ವಂ. ಋಷಿ ಎಂದರೆ ಅತೀಂದ್ರಿಯತ್ವಾತ್, ತನ್ನ ಇಂದ್ರಿಯಗಳ ಸಹಾಯವಿಲ್ಲದೆ, ಅಂದರೆ ಕಣ್ಣಿನಲ್ಲಿ ನೋಡಿ, ಕೈನಲ್ಲಿ ಬರೆದು, ಮನಸ್ಸಿನಲ್ಲಿ ಯೋಚನೆ ಮಾಡಿ ಅದೇನೂ ಇಲ್ಲ, ಇದ್ದಕ್ಕಿದ್ದ ಹಾಗೆ ಅತೀಂದ್ರಿಯತ್ವ, ತನ್ನಿಂದ ತಾನೇ ಪರಮೇಶ್ವರಾನುಗ್ರಹೇ, ಆ ಈಶ್ವರನ ಅನುಗ್ರಹದಿಂದ ಪ್ರಥಮತೋ ದರ್ಶನಾತ್, ಬಹಳ ಪ್ರಧಾನವಾದಂಥ ಪದ ಅದು. ಪ್ರಥಮತೋ, ಮೊಟ್ಟ ಮೊದಲು ಕಂಡಿದ್ದಾನೆ. ಆ ಗಗನದಲ್ಲಿ ಅವನ ಕಣ್ಣಿಗೆ ಆ ಅಕ್ಷರ ಸಮೂಹ ಕಾಣ್ತಾ ಇದೆ. ಅಕ್ಷರ, ಕ್ಷರವಲ್ಲದ್ದು ಅಂತ ಅಕ್ಷರ ಅಂದರೆ ಸಾಯದ್ದು, ಮುಕ್ಕಾಗದ್ದು, ಮಾಯವಾಗದ್ದು, ಸದಾ ಸನಾತನವಾಗಿ, ಸದಾತನವಾಗಿ, ಶಾಶ್ವತವಾಗಿ ಇರತಕ್ಕದ್ದು ಅಕ್ಷರ. ಹಾಗೆ ಋಷಿಯೊಬ್ಬ ತನ್ನ ತಪಸ್ಸಿನ ಕೊನೆಯಲ್ಲಿ ಏನನ್ನು ದರ್ಶನ ಮಾಡ್ತಾ ಇದ್ದಾನೆ. ಕಣ್ಣಿಗೆ ಕಾಣಿಸ್ತಾ ಇದೆ ಆ ಅಕ್ಷರಗಳು, ಆ ತನ್ನ ತಪಸ್ಸಿನ ಫಲದಿಂದ. ಅದನ್ನು ಕಂಡು ತನ್ನ ಶಿಷ್ಯನಿಗೆ ಹೇಳಿದ್ದಾನೆ. ಆ ಶಿಷ್ಯ ಅದನ್ನು ಉರುಹಚ್ಚಿ ಅವನ ಶಿಷ್ಯನಿಗೆ ಹೇಳಿದ್ದಾನೆ. ಅಂದರೆ ಕೇವಲ ದರ್ಶನವಾಗಿದ್ದನ್ನು ಶ್ರವಣ ಮಾಡಿ, ದರ್ಶನವನ್ನು ಶ್ರವಣ ಮಾಡಿ ಅದನ್ನು ತನ್ನ ಶಿಷ್ಯನಿಗೆ ಶ್ರವಣ ಮಾಡಿಸಿದ್ದರಿಂದ
ಅದು ಶ್ರುತಿಯಾಗಿ ಬಿಡುತ್ತೆ. ಅಂದರೆ ಕೇವಲ ಕೇಳುವಿಕೆ, ಬರೆಯುವಿಕೆ ಇಲ್ಲ, ಪುಸ್ತಕಗಳಿಲ್ಲ. ಅಂದರೆ ದಯಮಾಡಿ ಗಮನಿಸಿ, ಸಾವಿರ 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 ವರ್ಷಗಳಿಂದ ಕೇವಲ ಗುರು ಶಿಷ್ಯ ಪರಂಪರೆಯಲ್ಲಿ, ಅಂದರೆ ಗುರು ಶಿಷ್ಯನಿಗೆ ಹೇಳಿ ಆ ಶಿಷ್ಯ ಗುರುವಾದಾಗ ಆ ಗುರು ತನ್ನ ಶಿಷ್ಯನಿಗೆ ಹೇಳಿ ಆ ಶಿಷ್ಯ ಗುರುವಾದಾಗ ಅವನು ಅವನ ಶಿಷ್ಯನಿಗೆ ಹೇಳಿ, ಬಾಯಿಂದ ಕಿವಿಗೆ ಬಾಯಿಂದ ಕಿವಿಗೆ ಬಾಯಿಂದ ಕಿವಿಗೆ ಸಾವಿರ ಸಾವಿರ ವರ್ಷಗಳಿಂದ ಹರಿದು ಬಂದು ಬಿಟ್ಟಿದೆಯಲ್ರಿ ಜ್ಞಾನರಾಶಿ ಎನ್ನುವುದು. ಇದಕ್ಕಿಂತ ದೊಡ್ಡ ಪವಾಡ ಏನಿದೆ? ಅಂತಹ ಪವಾಡ ಸ್ಖಲಿತವಾಗದೆ, ಲೋಪವಾಗದೆ, ಸಾವಿರಾರು ವರ್ಷಗಳ ಹಿಂದೆ ಹೇಗೆ ಇತ್ತೋ ಹಾಗೆ ಇಂದಿಗೂ ಹರಿದು ಬಂದಿರಲಿಕ್ಕೆ ನಮ್ಮಲ್ಲಿ ಕೆಲವು ವ್ಯವಸ್ಥೆಗಳು ಇದ್ದು, ಅದನ್ನೇ ಪಾಠ ವ್ಯವಸ್ಥೆ ಅಂತ ಕರೆದರು. ಪದಪಾಠ ಅಂದರು, ಕ್ರಮಪಾಠ ಅಂದರು, ಜಟಾಪಾಠ ಅಂದರು, ಘನಪಾಠ ಅಂದರು. ಇನ್ನೂ 4 ಪಾಠಗಳ ಮಧ್ಯದಲ್ಲಿ, ಅಂದರೆ 8 ಪಾಠಗಳ ಮಧ್ಯದಲ್ಲಿ ಆ ವೈದಿಕ ಜ್ಞಾನ ಅನ್ನತಕ್ಕಂಥದ್ದು ಕೆಡದೆ, ಲೋಪವಾಗದೆ ನಮ್ಮ ತನಕ ಬಂದುಬಿಟ್ಟಿದೆ. ಹಾಗೆ ಬಂದಿರತಕ್ಕಂತಹ ಜ್ಞಾನ, ಆ ವೈದಿಕ ಜ್ಞಾನ, ಆ ವೈದಿಕ ಜ್ಞಾನದಲ್ಲಿ ಆ ವೈದಿಕ ಜ್ಞಾನ ಇರತಕ್ಕಂತಹ ಮಂತ್ರ ಸಮೂಹದಲ್ಲೆಲ್ಲ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು, ಗೌರವನೀಯವಾಗಿರತಕ್ಕಂಥದ್ದು, ಮರ್ಯಾದೆಗೆ ಪಕ್ಕಾಗಿರತಕ್ಕಂಥದ್ದು, ಮಂತ್ರ ರಾಜ ಅನ್ನುವ ಬಿರುದನ್ನು ಪಡೆದಿರತಕ್ಕಂತಹ ಮಂತ್ರ ಅಂದರೆ ಗಾಯತ್ರಿ ಮಂತ್ರ. ಈ ದಿವಸ ನಾವು ಈ ಗಾಯತ್ರಿ ಮಂತ್ರದ ಅರ್ಥವನ್ನು, ಅದರ ಶ್ರೇಷ್ಠತೆಯನ್ನು, ಅದರ ಮಾನ್ಯತೆಯನ್ನು, ಅದರ ಉಪದೇಶದ ಹಕ್ಕನ್ನು, ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಗಾಯತ್ರಿ ಮಂತ್ರ ಅನ್ನತಕ್ಕಂಥದ್ದು 24 ಅಕ್ಷರಗಳ ಸಮೂಹ. ತತ್ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ. 3 ಪಾದಗಳಲ್ಲಿ 8 ಅಕ್ಷರಗಳ ಸಮೂಹವಾಗಿ ಒಟ್ಟು 24 ಅಕ್ಷರಗಳಾಗಿ ವಿಜೃಂಭಿಸಿರತಕ್ಕಂತಹ ಮಂತ್ರ ರಾಜ. ತತ್ಸವಿತುರ್ವರೇಣಿಯಂ ಮೊದಲನೇ ಸಾಲು, ಭರ್ಗೋ ದೇವಸ್ಯ ಧೀಮಹಿ ಎರಡನೇ ಸಾಲು, ಧಿಯೋ ಯೋ ನಃ ಪ್ರಚೋದಯಾತ್ ಮೂರನೇ ಸಾಲು. ಈ 24 ಅಕ್ಷರಗಳನ್ನು ನಾವು ಗಾಯತ್ರಿ ಮಂತ್ರ ಅಂತ ಕರೆದೆವು, ಸವಿತೃ ಮಂತ್ರ ಅಂತ ಕರೆದೆವು. ಈ ಸವಿತೃ ಮಂತ್ರವನ್ನು, ಈ ಗಾಯತ್ರಿ ಮಂತ್ರವನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭದಲ್ಲಿ 2 ಸೇರ್ಪಡೆಯನ್ನು ಮಾಡಿದೆವು. ಗಾಯತ್ರಿ ಮಂತ್ರದ ನಂತರ ಮತ್ತೊಂದನ್ನು ಸೇರ್ಪಡೆ ಮಾಡಿದೆವು. ಅಂತೂ ಗಾಯತ್ರಿ ಮಂತ್ರ ಅನ್ನತಕ್ಕಂಥದ್ದು ಒಟ್ಟು 4 ಭಾಗಗಳಾಗಿ ಇಲ್ಲಿಯ ತನಕ ಹರಿದು ಬಂತು. ಮೊದಲನೆಯದನ್ನು ನಾವು ಪ್ರಣವ ಅಂತ ಕರೆದವು, ಎರಡನೆಯ ಭಾಗವನ್ನು ವ್ಯಾಹೃತಿಗಳು ಅಂತ ಹೇಳಿದೆವು, ಮೂರನೆಯದನ್ನು ಗಾಯತ್ರಿ ಮಂತ್ರ ಅಂತ ಕರೆದವು, ನಾಲ್ಕನೆಯದನ್ನು ಗಾಯತ್ರಿ ಶಿರಸ್ಸು ಅಂತ ಹೇಳಿದೆವು. ಈ 4 ಕುರಿತು ನಾವೀಗ ಚಿಂತನೆ ಮಾಡಲಿದ್ದೇವೆ. ಪ್ರಣವ ಅಂದರೆ ಓಂ ಅನ್ನುವ ಅಕ್ಷರ, ಓಂಕಾರ. ಬಹುಶಃ ವೈದಿಕ ಧರ್ಮದ ಸಾಂಕೇತಿಕತೆ ಎಂದರೆ ಈ ಪ್ರಣವ, ಓಂ ಅನ್ನತಕ್ಕಂಥ. ಅ ಉ ಮ, ಅ ಉ ಮ. ಅ ಅನ್ನುವುದರಿಂದ ಬಾಯಿ ತೆರೆಯಲ್ಪಟ್ಟು ಮಕಾರದಲ್ಲಿ ಬಾಯಿ ಮುಚ್ಚಿಕೊಳ್ಳತಕ್ಕಂಥ ಮುಕ್ತಾಯದ ಹಂತದ 3 ಅಕ್ಷರಗಳ ಸಮ್ಮಿಲನವೇ ಓಂ ಅನ್ನತಕ್ಕಂತಹ ಓಂಕಾರ.